ಎಸ್, ಜೂನಿಯರ್ ಇಂಜಿನಿಯರ್ ಪೇಪರ್ನ ಪ್ರಶ್ನೆಗಳನ್ನು, ಜನರಲ್ ಇಂಗ್ಲೀಷ್ ಪೇಪರ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. HK ರೀಸನ್ದು ಸೆಪ್ಟೆಂಬರ್ 19ಕ್ಕೆ ಈ ಪರೀಕ್ಷೆ ನಡೆದಿದೆ. ಕ್ವೆಶನ್ ನಂಬರ್ 87 to 90 ಏನಿದೆ, ಒನ್ ವರ್ಡ್ಗಳ ನಂತರ ಇಲ್ಲಿ ಎರರ್ ಐಡೆಂಟಿಫಿಕೇಷನ್ನ ಪ್ರಶ್ನೆಗಳನ್ನು ಕೇಳಿದ್ದಾನೆ. 4 ಪ್ರಶ್ನೆಗಳು. ಕ್ವೆಶನ್ ನಂಬರ್ 87 to 1 2 3 4 ಇದೆ. ಯಾವುದು ಎರರ್ ಪಾರ್ಟು? 1 2 3 4 ಯಾವ ಭಾಗದಲ್ಲಿ ಎರರ್ ಇದೆ ನೀವು ಐಡೆಂಟಿಫೈ ಮಾಡಬೇಕು ಅನ್ನುವಂಥದ್ದು. ದ ಫರ್ನಿಚರ್ ಇನ್ ದ ರೂಮ್ ಆರ್ ಮೇಡ್ ಆಫ್ ಇಂಪೋರ್ಟೆಡ್ ವುಡ್ ಅನ್ನುವಂಥದ್ದಿದೆ. ಇಲ್ಲಿ ಎರರ್ ಏನು ಅಂದರೆ, ಫರ್ನಿಚರ್ ಅನ್ನುವ ಪದ ಅನ್ಕೌಂಟಬಲ್ ನೌನ್. ಇದು ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಬಂದಿರುವಂಥ ಎರರ್. ಯೂಶ್ವಲಿ ಎರರ್ ಐಡೆಂಟಿಫಿಕೇಷನ್ ಪ್ರಶ್ನೆಗಳು ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಮೇಲೆ 3 ಇರ್ತವೆ, ಇನ್ನೊಂದು ಯಾವುದೋ ಒಂದು ಬೇರೆದಿರುತ್ತೆ, ಅಥವಾ 4 ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಮೇಲೆ ಇರುತ್ತೆ. ಸೊ ಹಾಗಾಗಿ ಸಬ್ಜೆಕ್ಟ್ ಅಂದರೆ ಏನು, ವರ್ಬ್ ಅಂದರೆ ಏನು, ಯಾವಾಗ ಸಿಂಗ್ಯುಲರ್ ಬರುತ್ತೆ, ಯಾವಾಗ ಪ್ಲೂರಲ್ ಬರುತ್ತೆ, ಸಂಬಂಧಪಟ್ಟ ಹಾಗೆ ಒಂದು 15 20 25 ರೂಲ್ಸ್ ಇದ್ದಾವೆ. ಅವುಗಳನ್ನು ಕರೆಕ್ಟಾಗಿ ನಾವು ತಿಳ್ಕೊಳ್ಬೇಕು. ಅವುಗಳನ್ನ ಯಾವಾಗ ನಾವು ಕರೆಕ್ಟಾಗಿ ತಿಳ್ಕೊಂಡಿರ್ತೀವೋ ಓನ್ಲಿ ದೆನ್ ಇಟ್ ಬಿಕಮ್ಸ್ ಈಸಿ. ದ ಫರ್ನಿಚರ್ ಅನ್ನುವ ಪದ ನಾನು ಸ್ಟ್ರೆಸ್ ಮಾಡಿ ಹೇಳಿರ್ತೀನಿ. ಇನ್ಫಾರ್ಮೇಷನ್, ಫರ್ನಿಚರ್, ಲಗೇಜ್ ಈ ಪದಗಳು ಯಾವಾಗಲೂ ಅನ್ಕೌಂಟಬಲ್ ನೌನ್ ಮತ್ತು ಸಿಂಗ್ಯುಲರ್, ಅವುಗಳಿಗೆ ಎಸ್ ಸೇರ್ಸಕ್ಕೆ ಬರೋದಿಲ್ಲ, ಪ್ಲೂರಲ್ ಮಾಡೋಕ್ಕೆ ಬರೋದಿಲ್ಲ ಅಂತ. ಬಿಕಾಸ್ ದ ಫರ್ನಿಚರ್ ಇನ್ ದ ರೂಮ್ ಈಸ್ ಸಿಂಗ್ಯುಲರ್ ಆ್ಯಂಡ್ ಅನ್ಕೌಂಟಬಲ್ ನೌನ್, ಇಲ್ಲಿ ಆರ್ ಮೇಡ್ ಆಫ್ ಅಂತ ಬಳಸಿರೋದು ಈ ವಾಕ್ಯದಲ್ಲಿ ತಪ್ಪಿದೆ. ಸೊ ವಾಟ್ ಈಸ್ ದ ಎರರ್ ಇನ್ ದಿಸ್ ಸೆಂಟೆನ್ಸ್? ದ ಎರರ್ ಇನ್ ದಿಸ್ ಸೆಂಟೆನ್ಸ್ ಈಸ್ ಆರ್ ಅನ್ನುವಂಥದ್ದು. ಸೊ ಆಗ ದ ಫರ್ನಿಚರ್ ಇನ್ ದ ರೂಮ್ ಈಸ್ ಮೇಡ್ ಆಫ್ ಅಂತ ಆಗಬೇಕಾಗಿತ್ತು. ಫರ್ನಿಚರನ್ನು ನಾವೇನು ಮಾಡ್ತೀವಿ, ಇನ್ ಟೋಟಲ್ ಅದನ್ನು ಒಂದು ಎಂಟಿಟಿಯಾಗಿ ಕನ್ಸಿಡರ್ ಮಾಡ್ತೀವಿ, ಅನ್ಕೌಂಟಬಲ್ ನೌನ್ ಆಗಿ ಅದನ್ನು ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದು. ಸೊ ದ ಎರರ್ ಈಸ್ ಇನ್ ದ ಸೆಕೆಂಡ್ ಪಾರ್ಟ್. ಕ್ವೆಶನ್ ನಂಬರ್ 88ಗೆ ಹೋಗೋದಾದರೆ, ನೋ ಪ್ರೈಸ್ ಆರ್ ಮೆಡಲ್ ವರ್ ಗಿವನ್ ಟು ದ ಬಾಯ್ ದೋ ಹಿ ವನ್ ದ ರೇಸ್ ಅಂತಿದೆ. ನೋಡಿ, ಈ ನೋ ಪ್ರೈಸ್ ಆರ್ ಮೆಡಲ್ ಅನ್ನೋದಿದೆಯಲ್ಲ, ನೋ, ನನ್, ನೀದರ್, ಈದರ್, ಎನಿವನ್, ಸಮ್ವನ್, ಸಂಬಡಿ, ಇವೆಲ್ಲವೂ ಯಾವಾಗಲೂ ಸಿಂಗ್ಯುಲರ್ ಸಬ್ಜೆಕ್ಟ್ಗಳು. ಇದೇ ಒಂದು ರೂಲ್ ಇದೆ. ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಕ್ಲಾಸ್ ಮಾಡುವಾಗ ನಾನು ತುಂಬ ಡೀಟೇಲ್ ಆಗಿ ಇದ್ರ ಬಗ್ಗೆ ಎಲ್ಲ ಹೇಳಿರ್ತೀನಿ. ಈದರ್, ನೀದರ್, ಈಚ್ ಇವೆಲ್ಲ ಪದಗಳು ಯಾವಾಗಲೂ ಸಿಂಗ್ಯುಲರ್ ಸಬ್ಜೆಕ್ಟ್ಗಳು. ಯಾವ ವಾಕ್ಯದಲ್ಲಿ ಆ ಪದಗಳನ್ನು ಬಳಸಲಾಗಿರುತ್ತೆ ಆ ಪದಗಳು ಬಂದವು ಅಂದರೆ ಇಡೀ ವಾಕ್ಯದ ಸಬ್ಜೆಕ್ಟ್ ಸಿಂಗ್ಯುಲರ್ ಆಯಿತು ಅಂತ ಅರ್ಥ. ಯಾವಾಗ ಇಡೀ ವಾಕ್ಯದ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗುತ್ತೆ, ಅದರ ಜೊತೆಗೆ ಬಳಸಬೇಕಾಗಿರೋ ವರ್ಬ್ ಕೂಡ ಸಿಂಗ್ಯುಲರ್ ಆಗಿರಬೇಕು, ಪ್ಲೂರಲ್ ಅಲ್ಲ. ನೋ ಪ್ರೈಸ್ ಆರ್ ಮೆಡಲ್, ಈದರ್ ಆರ್, ನೀದರ್ ಆರ್ ಅನ್ನು ಬಳಸಿದಾಗ ಸಮೀಪದ ಸಬ್ಜೆಕ್ಟಿಗೆ ಅನುಗುಣವಾಗಿ ವರ್ಬನ್ನು ಬಳಸಬೇಕು ಅನ್ನುವ ರೂಲ್ ಇದೆ. ಈದರ್ ಆರ್, ನೀದರ್ ಆರ್. ಇಲ್ಲಿ ಆರ್ ಬಳಸಿದ್ದೀವಿ, ನೋ ಪ್ರೈಸ್ ಆರ್ ಮೆಡಲ್. ಮೆಡಲ್ ಅನ್ನೋದು ಸಿಂಗ್ಯುಲರ್, ಹಾಗಾಗಿ ವರ್ ಬಳಸಬಾರ್ದು, ಇಲ್ಲಿ ವಾಸನ್ನು ಬಳಸಬೇಕು ಅನ್ನುವಂಥದ್ದು. ಸೊ ವಾಸ್ ಗಿವನ್ ಟು ದ ಬಾಯ್ ಅನ್ನೋದು ಸರಿಯಾಗ್ತಿತ್ತು, ವರ್ ಅಂತ ಬಳಸಿರೋದ್ರಿಂದ ವಾಕ್ಯದ ಆ ಭಾಗದಲ್ಲಿ ತಪ್ಪಿದೆ. ಈದರ್ ಆರ್, ನೀದರ್ ಆರ್ ಬಂದಾಗ ನಿಯರೆಸ್ಟ್ ಸಬ್ಜೆಕ್ಟಿಗೆ ಅನುಗುಣವಾಗಿ ವರ್ಬ್ ಬಳಸಬೇಕು. ಅಕಸ್ಮಾತ್ ಇದೇನಾದರೂ ನೋ ಪ್ರೈಸ್ ಆರ್ ಮೆಡಲ್ಸ್ ಅಂತಿದ್ದಿದ್ರೆ ಆಗ ವರ್ ಅನ್ನೋದು ಸರಿಯಾಗಿರೋದು. ಮೆಡಲ್ ಅನ್ನೋದು ಕೂಡ ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ವಾಸ್ ಅಂತಲೇ ಬರಬೇಕು ಅಂತಕ್ಕಂಥದ್ದು. ಕ್ಲಿಯರ್? ಫೈನ್. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾದರೆ, ಕ್ವೆಶನ್ ನಂಬರ್ 89, ಈದರ್ ಯು ಆರ್ ರವಿ. ಇದೀಗಷ್ಟೇ ಹೇಳಿದೆ ರೂಲು. ಈದರ್ ಆರ್ ಮತ್ತು ನೀದರ್ ನಾರ್ ಬಂದಾಗ ದ ವರ್ಬ್ ಈಸ್ ಪ್ಲೇಸ್ಡ್ ಸಿಂಗ್ಯುಲರ್ ಆರ್ ಸಬ್ಜೆಕ್ಟ್ ಬೇಸ್ಡ್ ಆನ್ ದ ಇಮ್ಮಿಡಿಯೇಟ್ ಸಬ್ಜೆಕ್ಟ್. ಈದರ್ ಯು ಆರ್ ರವಿ. ರವಿ ಅನ್ನೋದು ನಿಮ್ಮ ಇಮಿಡಿಯೇಟ್ ಸಬ್ಜೆಕ್ಟ್ ಬಿಫೋರ್ ದ ವರ್ಬ್. ಇಲ್ಲಿ ರವಿ ಅನ್ನೋದು ಸಿಂಗ್ಯುಲರ ಪ್ಲೂರಲ್ಲ? ಒಬ್ಬನು. ರವಿ ಸಿಂಗ್ಯುಲರ್ ಆಗಿರುವ ಕಾರಣಕ್ಕೆ ಈದರ್ ಯು ಆರ್ ರವಿ ಹ್ಯಾಸ್ ಟು ಟೇಕ್ ದ ಲೀಡ್ ಅಂತ ಬರಬೇಕೆ ಹೊರತು ಹ್ಯಾವ್ ಟು ಟೇಕ್ ದ ಲೀಡ್ ಅನ್ನೋದಲ್ಲ. ಅಕಸ್ಮಾತ್ ಇದೇ ವಾಕ್ಯ ಈದರ್ ರವಿ ಆರ್ ಯು ಅಂತಿದ್ದಿದ್ರೆ ಆಗ ಹ್ಯಾವ್ ಅನ್ನೋದು ಸರಿಯಾಗಿರೋದು. ಬಟ್ ನಿಯರೆಸ್ಟ್ ಸಬ್ಜೆಕ್ಟನ್ನು ಕನ್ಸಿಡರ್ ಮಾಡಿ ವರ್ಬನ್ನು ಪ್ಲೇಸ್ ಮಾಡಬೇಕು ಅಂತೇಳಿ ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ನ ರೂಲ್ಸ್ ಇರುವ ಕಾರಣಕ್ಕೆ ಈದರ್ ಯು ಆರ್ ರವಿ ಹ್ಯಾಸ್ ಟು ಟೇಕ್ ದ ಲೀಡ್ ಇನ್ ದ ಮ್ಯಾಟರ್ ಅನ್ನುವಂಥದ್ದು ಸರಿಯಾದ ವಾಕ್ಯ ಆಗುತ್ತೆ. ಹ್ಯಾವ್ ಬದಲು ರವಿ ಅನ್ನೋದು ಸಿಂಗ್ಯುಲರ್ ಇದ್ದರೂ ಅವನು ಹ್ಯಾವ್ ಬಳಸಿರುವ ಕಾರಣಕ್ಕೆ ವಾಕ್ಯದ ಎರಡನೇ ಭಾಗದಲ್ಲಿ ತಪ್ಪಿದೆ. ಸೊ ಯು ಹ್ಯಾವ್ ಟು ಮಾರ್ಕ್ ದಿಸ್ ಆ್ಯಸ್ ಯುವರ್ ಆನ್ಸರ್. ಸೆಕೆಂಡ್ ಪಾರ್ಟ್ ಹ್ಯಾಸ್ ದ ಎರರ್ ಇನ್ ಇಟ್ ಅನ್ನುವಂಥದ್ದು. ನಂತರ ವಿ ಮಸ್ಟ್ ಫೈಂಡ್ ಎ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್ ಅಂತಿದೆ.
ಇದರಲ್ಲಿ ಆ್ಯಕ್ಚುಲಿ ವಿ ಮಸ್ಟ್ ಫೈಂಡ್ ಎ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್ ಅನ್ನೋದರಲ್ಲಿ ಯಾವುದೇ ಎರರು ನನಗೆ ಕಾಣ್ತಾ ಇಲ್ಲ. ಇಟ್ ಈಸ್ ಕ್ವೈಟ್ ಗುಡ್, ಇಟ್ ಈಸ್ ಅನ್ ಅಕ್ಸೆಪ್ಟಬಲ್ ಸೆಂಟೆನ್ಸ್. ಇಲ್ಲಿ ಕೆಲವೊಮ್ಮೆ ಹೇಳ್ತೀವಿ ವಿ ಮಸ್ಟ್ ಫೈಂಡ್ ಎ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಯೂಶ್ವಲಿ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್ ಅಂತ. ಆದರೆ ಜನರಲ್ಲಾಗಿ ಬಳಸುವಾಗ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್ ಅನ್ನೋದು ಕೂಡ ಬಳಕೆಯಲ್ಲಿದೆ. ಹಾಗಾಗಿ ಪ್ರಿಪೋಸಿಷನ್ ಟು ಅಥವಾ ಫಾರ್ ಅನ್ನು ಬಳಸೋದ್ರಿಂದ ಯಾವುದೇ ವ್ಯತ್ಯಾಸ ಏನು ಅಷ್ಟಾಗಿ ಆಗೋದಿಲ್ಲ. ಸೊ ನೋ ಎರರ್ ಅನ್ನೋದು ಇದಕ್ಕೆ ಆಪ್ಷನ್ ಆಗುತ್ತೆ. ಸೊ ನೋ ಎರರ್ ಆಪ್ಷನನ್ನು ನೀವು ಟಿಕ್ ಮಾಡಬೇಕು ಅಂದರೆ ಆರ್ಟಿಕಲ್ಸು, ಪ್ರಿಪೋಸಿಷನ್ಸು, ಪಾರ್ಟ್ಸ್ ಆಫ್ ಸ್ಪೀಚಸ್ಸು, ಕಂಜಂಕ್ಷನ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮತ್ತು ಇವೆಲ್ಲ ಕಂಜಂಕ್ಷನ್ಸ್, ಇವುಗಳೆಲ್ಲದರ ನಾಲೆಡ್ಜ್ ನಮಗೆ ಕರೆಕ್ಟಾಗಿರಬೇಕು. ಆವಾಗ ಇಲ್ಲಿ ಯಾಕೆ ಎರರ್ ಇದೆ ಅಥವಾ ಯಾಕೆ ಎರರ್ ಅಲ್ಲ ಅನ್ನೋದನ್ನು ವಿ ಕ್ಯಾನ್ ಟೇಕ್ ಎ ಕಾಲ್ ಆನ್ ದಟ್ ಈಸ್ ಅ ರೀಸನ್. ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಗಳನ್ನು ಕೇಳಿದ್ದಾನೆ. ಮತ್ತೆ ಒಂದಿಷ್ಟು ಅಲ್ಲೊಂದು 2 ಕೊಟ್ಟಿದ್ದ, ಇಲ್ಲಿ ಮತ್ತೆ 3 ಕೇಳಿದ್ದಾನೆ ಒನ್ ವರ್ಡ್. ಸೊ ಅದಕ್ಕೆ ಈ ಒನ್ ವರ್ಡ್ ಇಲ್ಲಿ ಏನು 3 ಕೇಳಿದ್ದಾನೆ ಇವೆಲ್ಲವೂ ಕೂಡ ನಾವು ಡಿಸ್ಕಸ್ ಮಾಡಿರುವಂಥವು ಮತ್ತು ಪತ್ರಿಕೆಯಲ್ಲಿ ಬೇರೆ ಬೇರೆ ಕಡೆ ಬಂದಿರುವಂಥದ್ದು, ಜೊತೆಗೆ ಬುಕ್ಕಲ್ಲಿ ಇರುವಂಥದ್ದು ಅನ್ನುವ ಕಾರಣಕ್ಕೆ ಐ ಆಮ್ ರಿಪೀಟಿಂಗ್ ಇಟ್. ಒನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್. ನಾನೇನು ಒನ್ ವರ್ಡ್ ಲಿಸ್ಟನ್ನು ನಿಮಗೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ, ಅದರಲ್ಲಿ ಇದಿದೆ ಪಾಲಿಗ್ಲಾಟ್. ಪಾಲಿ ಅಂದರೆ ಬಹು, ಪಾಲಿಗ್ಲಾಟ್ ಅಂದರೆ ಬಹುಶ್ರುತ ಅಂದರೆ ಬಹುಭಾಷೆಗಳನ್ನು ಬಲ್ಲ ಪಂಡಿತ, ಬಹುಭಾಷಿಗ ಅಂತ. ಅವನು ಮಾತಾಡೋನಿರ್ಬೋದು ಅಥವಾ ಗೊತ್ತಿರೋನಿರ್ಬೋದು, ಬಹುಭಾಷಿಗನನ್ನು ಪಾಲಿಗ್ಲಾಟ್ ಅಂತ ಕರೀತಾರೆ. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಆಗಲೇ ನಾನೊಂದು ಮಾತು ಹೇಳಿದೆ, ಒಂದು ಪ್ರಶ್ನೆಯನ್ನು ನೋಡ್ತಾನೆ ಅದರ ಉತ್ತರವನ್ನು ಕಂಡುಕೊಳ್ಳೋದ್ರ ಜೊತೆಗೆ ಉಳಿದಿರೋ 3 ಏನು ಅಂತ ತಿಳ್ಕೊಳ್ಬೇಕು ಅಂತ. ಪಾಲಿಗಾನ್ ಅಂದರೆ ಈ ಬಹುಭುಜಾಕೃತಿ ಅಂತ ಬರುತ್ತಲ್ಲ ರೇಖಾಗಣಿತದಲ್ಲಿ, ಜಾಮಿಟ್ರಿಲಿ, ಅದು ಎ ಸ್ಟ್ರಕ್ಚರ್ ವಿಚ್ ಹ್ಯಾಸ್ ಮಲ್ಟಿಪಲ್ ಸೈಡ್ಸ್, ತ್ರಿಕೋನಾಕೃತಿ ಅಥವಾ ಬಹುಭುಜಾಕೃತಿ ಅಂತ ಹೇಳ್ತೀವಿ. ತ್ರಿಕೋನ ಅಲ್ಲ, ಬಹುಭುಜಾಕೃತಿಯನ್ನು ನಾವು ಪಾಲಿಗನ್ ಅಂತೇಳಿ ಕರಿತೀವಿ ಅನ್ನುವಂಥದ್ದು. ಪಾಲಿಫೋನಿ ಅಂದರೆ ಬಹುಧ್ವನಿ, ಅನೇಕ ಧ್ವನಿಗಳು ಒಮ್ಮೆಲೆ ಕೇಳುವಂಥದ್ದನ್ನು ಫೋನಿ ಅಂದರೆ ಸೌಂಡ್, ಧ್ವನಿ. ಪಾಲಿ ಅಂದರೆ ಬೇಸಿಕಲಿ ಬಹು ಅಂತ, ಬಹು ಮಲ್ಟಿಪಲ್ ಅಂತ ಹೇಳ್ತೀವಲ್ಲ ಆ ಮೀನಿಂಗ್ ಪಾಲಿ ಅಂದರೆ. ಪಾಲಿಗನ್ ಅಂದರೆ ಬಹುಭುಜಾಕೃತಿ, ಪಾಲಿಗ್ಲಾಟ್ ಅಂದರೆ ಬಹುಭಾಷಿಗ. ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್, ಬಹುಭಾಷಿಗ. ಪಾಲಿಫೋನಿ ಅಂದರೆ ಬಹುಧ್ವನಿ ಅನ್ನುವಂಥದ್ದು ಅರ್ಥ. ಪಾಲಿಸಿಮಸ್ ಅಂದರೆ ನಾನಾ ಅರ್ಥಗಳು ಅಂತ. ಒಂದು ಪದಕ್ಕೆ ಅನೇಕ ಅರ್ಥಗಳು ವ್ಯತಿರಿಕ್ತವಾಗಿರೋದಲ್ಲ, ಸಿಮಿಲರ್ ಆಗಿ ಬೇರೆ ಬೇರೆ ಅರ್ಥಗಳನ್ನು ಹೊಂದಿರುವ ಪದ ಅನ್ನುವಂಥದ್ದನ್ನು ಪಾಲಿಸಿಮಸ್ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದು. ಇಲ್ಲಿ ನೋಡಿ, ಹಾಗೆಯೇ ಒನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್ ಅನ್ನು ನಾವು ಮಲ್ಟಿಲಿಂಗ್ವಲ್ ಅಂತಲೂ ಹೇಳ್ತೀವಿ, ಪಾಲಿಗ್ಲಾಟ್ ಅಂತಲೂ ಹೇಳ್ತೀವಿ. ಅದೇ ರೀತಿ ಯು ಕ್ಯಾನ್ ಆಲ್ವೇಸ್ ಸೇ 2 ಲ್ಯಾಂಗ್ವೇಜಸ್ನ ಏನಂತ ಕರಿತೀವಿ ಅಂತ. 2 ಲ್ಯಾಂಗ್ವೇಜ್ ಬರುವಂಥ ವ್ಯಕ್ತಿಯನ್ನು ಬೈಲಿಂಗ್ವಲ್ ಅಂತ ಕರಿತೀವಿ. BILINGUIAL. ಬೈಲಿಂಗ್ವಲ್ ಅಂದರೆ ದ್ವಿಭಾಷಿ, 2 ಭಾಷೆಗಳನ್ನು ಮಾತಾಡಲಿಕ್ಕೆ ಬರುವಂತಹ ವ್ಯಕ್ತಿ ಅಂತ. ಅವನನ್ನು ನಾವು ಬೈಲಿಂಗ್ವಲ್ ಅಂತೇಳಿ ಕರಿತೀವಿ. ಸೊ ಪಾಲಿಗ್ಲಾಟ್ ಈಸ್ ದ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 91. ನೆಕ್ಸ್ಟ್ 92ಗೆ ದ ಅನಿಮಲ್ಸ್ ಆಫ್ ಎ ಪರ್ಟಿಕ್ಯುಲರ್ ರೀಜನ್, ಫೌನಾ ಅಂತ ಕರಿತೀವಿ. ಫ್ಲೋರಾ ಫೌನಾ ಅನ್ನುವಂಥದ್ದನ್ನು ತುಂಬ ಚಿಕ್ಕ ವಯಸ್ಸಲ್ಲಿ ಎಲ್ಲಾದರೂ ಸ್ಕೂಲಲ್ಲಿ ಸೈನ್ಸಲ್ಲಿ ಓದಿರ್ತೀವಿ. ಫ್ಲೋರಾ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇರುವಂಥ ಸಸ್ಯವರ್ಗ. ನಿರ್ದಿಷ್ಟ ರೀಜನ್ ಅಥವಾ ಪ್ರದೇಶದಲ್ಲಿರುವಂಥ ಪ್ರಾಣಿ ವರ್ಗವನ್ನು ಫೌನಾ ಅಂತ ಕರಿತೀವಿ. ದ ಅನಿಮಲ್ಸ್ ಆಫ್ ಎ ಪರ್ಟಿಕ್ಯುಲರ್ ರೀಜನ್, ಅವುಗಳನ್ನು ಫೌನಾ ಅಂತ ಕರಿತೀವಿ. ದ ವೆಜಿಟೇಷನ್ ಅಂದರೆ ಸಸ್ಯವರ್ಗ, ಒಂದು ಪರ್ಟಿಕ್ಯುಲರ್ ಪ್ರದೇಶದಲ್ಲಿ. ನೆಕ್ಸ್ಟ್ ಪತ್ರಿಕೆಯಲ್ಲಿ ದ ಪ್ಲ್ಯಾಂಟ್ಸ್ ಆಫ್ ಎ ಪರ್ಟಿಕ್ಯುಲರ್ ರೀಜನ್ ಅಂತ ಕೇಳ್ಬೋದು, ಆಗ ಫ್ಲೋರಾ ಇಸ್ ದ ಆನ್ಸರ್. ಫ್ಲೋರಾ ಅಂದರೆ ಸಸ್ಯವರ್ಗ, ಫೌನಾ ಅಂದರೆ ಪ್ರಾಣಿ ವರ್ಗ. ಜಿಯಾಲಜಿ ಅಂದರೆ ನಿಮಗೆ ಗೊತ್ತು, ಭೂವಿಜ್ಞಾನವನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಜಿಯಾಲಜಿ ಅಂತ ಕರಿತೀವಿ. ಜಿಯೋ ಮೀನ್ಸ್ ಭೂ, ಲಜಿ ಶಾಸ್ತ್ರ, ಭೂವಿಜ್ಞಾನ, ಭೂಶಾಸ್ತ್ರ ಅಂಥೇಳಿ ಅದನ್ನು ನಾವು ಕರಿಬೋದು. ಶಾಲ್ ಅಂದರೆ ಈ ಹಾಲೋ ಅಂತ ಹೇಳ್ತೀವಿ, ಅಂದರೆ ಒಂಥರ ತಮ್ಮಟೆ ಆಗಿರುವಂಥದ್ದು, ಆಳದಲ್ಲಿ ಇಲ್ಲದೆ ಇರುವಂಥದ್ದು ಅಂತ. ಶಾಲ್ ಅಂದರೆ ಆಳದಲ್ಲಿ ಇಲ್ಲದೆ ಇರುವಂಥದ್ದು, ಒಂಥರ ತಮ್ಮಟೆಯಾಗಿರುವಂಥದ್ದು, ಮೇಲ್ಮೈ ಮಾತ್ರ ಇರುವಂಥದ್ದು ಅನ್ನುವ ಅರ್ಥದಲ್ಲಿ, ಡೀಪ್ ಇಲ್ಲದೆ ಇರುವಂಥದ್ದು ಅಂತ. ಸೊ ಇವು ಇನ್ನೂ ಒಂದಿದೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ರೂಲ್ಸ್ ಆಫ್ ಬಿಹೇವಿಯರ್ ಅಟ್ ಅಫಿಷಿಯಲ್
ಸೆರೆಮನೀಸ್, ಅಂದರೆ ಅಫಿಷಿಯಲ್ ಸೆರೆಮನೀಸ್ ಇದ್ದಾಗ, ಗ್ಯಾದರಿಂಗ್ ಇದ್ದಾಗ ನಾವು ಪಾಲನೆ ಮಾಡಬೇಕಾದಂಥ ರೂಲ್ಸ್ಗಳಿರ್ತಾವಲ್ಲ ಅವುಗಳನ್ನು ಶಿಷ್ಟಾಚಾರಗಳು ಅಂತ ಕರಿತೀವಿ. ಶಿಷ್ಟಾಚಾರಕ್ಕೆ ಇಂಗ್ಲೀಷ್ನ ಪದ ಪ್ರೋಟೋಕಾಲ್. ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಪ್ರೋಟೋಕಾಲ್ ಇದೆ. ಚೀಫ್ ಮಿನಿಸ್ಟರ್ ಬರ್ತಾರೆ, ಪ್ರೋಟೋಕಾಲ್ ಇದೆ. ಒಂದು ಅಫಿಷಿಯಲ್ ಸೆರೆಮನಿ ನಡೆಯುತ್ತೆ, ವಿಧಾನಸೌಧದಲ್ಲಿ ಏನೋ ಫಂಕ್ಷನ್ ನಡೆಯುತ್ತೆ, ಅದಕ್ಕೊಂದು ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಫಂಕ್ಷನ್ ನಡೆಯುತ್ತೆ ಅಂದರೆ ಅದಕ್ಕೆ ಅದರದ್ದೇ ಆದ ಪ್ರೋಟೋಕಾಲ್ ಇದೆ. ಇನ್ಯಾವುದೋ ಒಂದು ಗಣೇಶ ಫೆಸ್ಟಿವಲ್ ಮಾಡ್ತೀರಾ, ಇನ್ನೇನೋ ಪ್ರೋಟೋಕಾಲ್ ಫಾಲೋ ಮಾಡಬೇಕು. ಮಿನಿಸ್ಟ್ರ್ ಬರ್ತಾರೆ, MLA ಬರ್ತಾರೆ, ಅಥವಾ ಒಂದು ಗೌರ್ನಮೆಂಟ್ ಅಥವಾ ಅಫಿಷಿಯಲ್ ಫಂಕ್ಷನನ್ನು ರನ್ ಮಾಡ್ತೀವಿ ಅಂದರೆ ದೇರ್ ಆರ್ ಪರ್ಟಿಕ್ಯುಲರ್ ಸೆಟ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ದಟ್ ವಿ ನೀಡ್ ಟು ಫಾಲೋ. ಅವುಗಳನ್ನ ಏನಂತ ಕರಿತೀವಿ? ಪ್ರೋಟೋಕಾಲ್ ಅಂತ ಕರಿತೀವಿ, ಶಿಷ್ಟಾಚಾರಗಳು ಅಂತ ಕರಿತೀವಿ. ಅಷ್ಟೇ ಯಾಕೆ, ಒಂದು ಪಾರ್ಟಿಲಿ ಸೇರಿದಾಗ ಹೇಗೆ ಬಿಹೇವಿಯರ್ ಮಾಡಬೇಕು ಅದನ್ನು ಎಟಿಕೆಟ್ ಅಂತೀವಿ ನಾವು. ಈಗ ಅಫಿಷಿಯಲ್ ಆಗಿದ್ದರೆ ಪ್ರೋಟೋಕಾಲ್ ಅಂತೀವಿ. ಅದೇ ಮನೆಯಲ್ಲಿದ್ದಾಗ ಟೇಬಲ್ ಮ್ಯಾನರ್ಸ್, ಹೇಗೆ ಊಟ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಇಮೇಲ್ ಕಳಿಸುವಾಗ ಏನಂತ ಅಡ್ರೆಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಬಾಯಿ ಬಂದಂಗೆ ಮಾತಾಡೋದಲ್ಲ, ಎಲ್ಲ ಇಮೇಲ್ಗಳಲ್ಲಿ ಎಲ್ಲ ಲೆಟರ್ಸನ್ನು ABCD ಅಂತೇಳೆಲ್ಲ ಬಳಸೋದಲ್ಲ, ಈ ಥರ ಬರುತ್ತಲ್ಲ ಅವುಗಳನ್ನು ಹೇಳುವಾಗ ನಾವೇನು ಹೇಳ್ತೀವಿ? ವಿ ಸೇ ಎಟಿಕೆಟ್ ಅಂತ ಕರಿತೀವಿ ಅದನ್ನು. ಇಮೇಲ್ ಎಟಿಕೆಟ್ಸ್, ಅಲ್ಲಿ ಇಮೇಲ್ ಬಳಸುವಾಗ ಕಳಿಸುವಾಗ ಪಾಲಿಸಬೇಕಾದಂತಹ ಶಿಷ್ಟಾಚಾರಗಳು ಅಂತ ಅವುಗಳನ್ನು ಕರಿಬೋದು. ಜ್ಯೂರಿಸ್ಡಿಕ್ಷನ್ ಅಂದರೆ ನಿಮಗೆ ಗೊತ್ತು, ನ್ಯಾಯ ವ್ಯಾಪ್ತಿ ಅಂತ, ಸರಹದ್ದು, ನ್ಯಾಯ ವ್ಯಾಪ್ತಿ, ಇದಿಷ್ಟು ವ್ಯಾಪ್ತಿ ನಮಗೆ ಬರುತ್ತೆ ಅದು. ಆನಂತರ ಐಡಿಯಲಿಸಮ್ ಅಂದ್ರೇನು? ಆದರ್ಶವಾದ, ಎಲ್ಲವನ್ನು ಆದರ್ಶವಾಗಿ ಇಟ್ಕೊಂಡು ಆದರ್ಶವಾಗಿ ಬದುಕ್ತೀನಿ ಅಂತ ಹೇಳುವಂಥ ಒಂದು ಇಸಮ್, ವಾದ. ಐಡಿಯಲಿಸಮ್, ಆದರ್ಶವಾದ. ಅಲ್ಟಿಮ್ಯಾಟಮ್ ಅಂದರೆ ಕೊನೆಯದಾಗಿ ಮಾಡಿಕೊಳ್ಳುವ ಒಂದು ಬೇಡಿಕೆ ಅಥವಾ ಅಂತಿಮ ಬೇಡಿಕೆ ಅಂತ ಏನು ಕರಿತೀವಿ. ಕೊನೆಯ ಬೇಡಿಕೆ ಅಥವಾ ಅಂತಿಮ ಬೇಡಿಕೆಯನ್ನು ಅಲ್ಟಿಮ್ಯಾಟಮ್ ಅಂತ ಕರಿತೀವಿ ಅನ್ನುವಂಥದ್ದು. ಸೊ ಹೀಗೆ ಒನ್ ವರ್ಡ್ಸಿಗೆ ಸಂಬಂಧಪಟ್ಟ ಹಾಗೆ PYQಗಳನ್ನು ಬಿಡಿಸಬೇಕು, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸನ್ನು, ಮತ್ತು ಹೊಸದಾಗಿ ಪುಸ್ತಕದಲ್ಲಿರುವನ್ನು ಕೂಡ ಅಧ್ಯಯನ ಮಾಡಿಕೊಂಡೇ ಹೋಗಬೇಕು. ಅವುಗಳು ಬಹಳ ಮುಖ್ಯ ಆಗ್ತವೆ ಎನ್ನುವ ಕಾರಣಕ್ಕೆ. ನೆಕ್ಸ್ಟ್, ಒಂದು ಪ್ಯಾಸೇಜನ್ನು ಕೇಳಿದ್ದಾನೆ, ಕೇವಲ 2 ಪ್ರಶ್ನೆಗಳನ್ನು ಅನಲೈಸ್ ಮಾಡುವಂತಹ ಒಂದು ಪ್ಯಾಸೇಜನ್ನು ಕೇಳಿದ್ದಾನೆ, ವಿಚ್ ಈಸ್ ಆಲ್ಸೋ ಕ್ವೈಟ್ ಸಿಂಪಲ್. ಹೆವಿ ಮಾನ್ಸೂನ್ ರೈನ್ ಕಾಸಸ್ ಮ್ಯಾಸಿವ್ landslides and severe flooding, devastating biodiversity. This may result in significant loss of life and property. High rainfall from climate change, ನೋಡಿ ಅಲ್ಲೇ ಕ್ಲೂ ಕೊಡ್ತಾ ಇದೆ. Climate change, deforestation and unplanned construction on steep slopes exacerbate the region's vulnerability. Landslides triggered by saturated soil and unstable terrain submerge low-lying areas, destroy crops and infrastructure, and contaminate water supplies. Experts stress the need of sustainable development. ಯಾವುದನ್ನು ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವೋ ಅದು. Sustainable development including afforestation, proper land usage planning, and resilient infrastructure to enhance climate resilience and prevent future disasters. ಇದು ಕೂಡ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ, ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ವಾಟ್ ಈಸ್ ದ ಪ್ರೈಮರಿ ಕಾಸ್ ಆಫ್ ದ ಯೂಶುವಲಿ ಹೈ ರೈನ್ಫಾಲ್ ಲೀಡಿಂಗ್ ಟು ಫ್ಲಡಿಂಗ್? ಯಾವುದು ಅಂತಿದೆ? ಕ್ಲಿಯರ್ ಕಟ್ಟಾಗಿ ಮೊದಲನೇ ಇತ್ತು ಇಲ್ಲೇ ನೇರವಾಗಿ ಕ್ಲೈಮೇಟ್ ಚೇಂಜ್ ಅಂತ. ಹೈ ರೈನ್ಫಾಲ್ ಫ್ರಮ್ ಕ್ಲೈಮೇಟ್ ಚೇಂಜ್ ಅಂತಿದೆ. ಸೊ ವಾಟ್ ಈಸ್ ದ ಕಾಸ್ ಫಾರ್ ಹೈ ರೈನ್ಫಾಲ್ ಇನ್ ಲೀಡಿಂಗ್ ಟು ಫ್ಲಡಿಂಗ್? ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು. ಆಮೇಲೆ ಇದು ನೋಡಿ, ಜನರಲ್ಲಾಗಿ ಕೇಳಿದ್ದಾನೆ, ವಾಟ್ ಡಸ್ ದ ಪ್ಯಾಸೇಜ್ ಇಂಪ್ಲೈ? ಬಟ್ ಪ್ಯಾಸೇಜಲ್ಲಿ ಇದೆ ಅದು, ಅಂದರೆ ಇನ್ಫರೆನ್ಸಸ್ ಅಂತ. ಕೆಲವು ನೇರವಾಗಿರುವ ಪ್ರಶ್ನೆಗಳಿರ್ತವೆ, ಇನ್ನು ಕೆಲವು ನಿಮಗೆ ಆ ಪ್ಯಾಸೇಜನ್ನು ಓದಿದಾಗ ಅರ್ಥ ಮಾಡ್ಕೊಂಡಿದ್ದೇನು ಅನ್ನೋದಕ್ಕಿರ್ತವೆ. ಬಟ್ ನಾನು ಹಿಂದೆ ಹೇಳಿರುವ ಪ್ಯಾಸೇಜಿನ ಸಂಬಂಧಪಟ್ಟ ಯಾಕೆ ಯಾವುದೂ ಉತ್ತರ ಅವನು ಕೊಟ್ಟಿಲ್ಲ ಅಂತ ಹೇಳಿದೆ ಅಂದರೆ, ದಟ್ ಈಸ್ ಎ ಫ್ಯಾಕ್ಟ್ ಬೇಸ್ಡ್ ಕ್ವಶನ್. ಅದರಿಂದ ಬರುವ ಡಿಸೀಸಸ್ಗಳು ಯಾವುದು ಅಂತ ಕೇಳಿದ್ದಾನೆ. ಹಾಗೆ ಹೇಳಿದಾಗ ನೀವು ಡಿಸೀಸ್ಗಳನ್ನು ಕೊಟ್ಟಿರಬೇಕಾಗತ್ತೆ. ಯಾಕೆಂದರೆ ವಿಜ್ಞಾನವನ್ನು ಅನಲೈಸ್ ಮಾಡಿಕೊಂಡು ಯಾವ ಡಿಸೀಸ್ ಬರಬೇಕು ಅಂತೇಳಿ ಪ್ಯಾಸೇಜಿಂದ ಯಾರೂ ಹೇಳೋಕ್ಕಾಗೋದಿಲ್ಲ. ದಟ್ ಈಸ್ ಅ ಫ್ಯಾಕ್ಟ್ ಬೇಸ್ಡ್ ಕ್ವೆಶ್ಚನ್. ಸೊ ಫ್ಯಾಕ್ಟ್ ಶುಡ್ ಬಿ ಮೆನ್ಷನ್ಡ್ ಇನ್ ದ ಪ್ಯಾಸೇಜ್. ಇನ್ಫರೆನ್ಸಸ್ ಬೇಸ್ಡ್ ಕ್ವೆಶ್ಚನ್ ಇದ್ದಾಗ ಅದು ಫ್ಯಾಕ್ಟ್ ಇರಬೇಕು ಅಂತೇನಿಲ್ಲ. ದಿಸ್ ಈಸ್ ಅನ್ ಇನ್ಫರೆನ್ಸ್ ಬೇಸ್ಡ್ ಕ್ವೆಶ್ಚನ್. ನೋಡಿ, ವಾಟ್ ಡಸ್ ದ ಪ್ಯಾಸೇಜ್ ಇಂಪ್ಲೈ? ಪ್ಯಾಸೇಜ್ ಏನನ್ನು ಹೇಳುತ್ತೆ ನಿಮಗೆ? ನೆಸೆಸರಿ ಟು ಪ್ರಿವೆಂಟ್ ಫ್ಯೂಚರ್ ಡಿಸಾಸ್ಟರ್. ಮುಂದೆ ಆಗುವ ಡಿಸಾಸ್ಟರ್ಗಳನ್ನು ತಪ್ಪಿಸಬೇಕು ಅಂದರೆ ನೀವೇನು ಮಾಡಬೇಕು ಅಂತ ಪ್ಯಾಸೇಜ್ ಹೇಳುತ್ತೆ. ಇಗ್ನೋರಿಂಗ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್, ಪರಿಸರದ ಬಗ್ಗೆ ನಮಗಿರುವ ಕಾಳಜಿ,
ಅಥವಾ ಪರಿಸರಕ್ಕೆ ನಾವು ತೋರಿಸುವ ಕಾಳಜಿಯನ್ನು ಸಂಪೂರ್ಣವಾಗಿ ಇಗ್ನೋರ್ ಮಾಡಬೇಕು ಅಂತ ಹೇಳುತ್ತಾ, ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ ವಲ್ನರಬಲ್ ಏರಿಯಾಸ್, ಇವೆಲ್ಲದಕ್ಕೆ ಮೂಲ ಕಾರಣನೇ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದು. ಸೊ ಮತ್ತೆ ನೀವು ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಿದರೆ ಇನ್ನು ನೀವು ಫ್ಯೂಚರ್ ಡಿಸಾಸ್ಟರ್ನ ತಡೆಗಟ್ಟಕ್ಕಾಗತ್ತಾ? ಸೊ ದಟ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. ಬಿಲ್ಡಿಂಗ್ ಮೋರ್ ರೋಡ್ಸ್ ಆ್ಯಂಡ್ ಹೈವೇಸ್, ಅದು ಮತ್ತು ಪ್ರೆಷರನ್ನೇ ಹೆಚ್ಚು ಮಾಡುತ್ತೆ ನೇಚರ್ ಮೇಲೆ. ಸೊ ದಟ್ ಈಸ್ ಆಲ್ಸೋ ನಾಟ್ ಅಪ್ಲಿಕೇಬಲ್. ಇಂಪ್ಲಿಮೆಂಟಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ರಾಕ್ಟೀಸಸ್, ಇಲ್ಲೊಂದು ಕಡೆ ಬಂತು ಆ ವರ್ಡ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಬೇಕು. ಏನು ಮಾಡಬೇಕು? ಸಸ್ಟೈನಬಲ್ ಡೆವಲಪ್ಮೆಂಟ್, ಅಫಾರೆಸ್ಟೇಷನ್, ಲ್ಯಾಂಡ್ ಯೂಸ್, ಇವೆಲ್ಲ ಅದರ ಮೆಥಡ್ಗಳು. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಏನು ಅಂತ. ಸೊ ಆ ಸಸ್ಟೈನಬಲ್ ಡೆವಲಪ್ಮೆಂಟನ್ನು ನಾವು ಅಡಾಪ್ಟ್ ಮಾಡಿಕೊಂಡಿದ್ದೇ ಆದರೆ ಆಗ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ ಅವರು, ಫ್ಯೂಚರ್ ಡಿಸಾಸ್ಟರ್ಗಳನ್ನು ತಡೆಗಟ್ಟಬಹುದು. ದಟ್ ಈಸ್ ದ ಇಂಪ್ಲಿಕೇಶನ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಅನ್ನುವಂಥದ್ದು. 2 ಪ್ರಶ್ನೆಗಳನ್ನು ಇದರಲ್ಲಿ ಕೊಟ್ಟಿದ್ದಾನೆ. ಸೆಲೆಕ್ಟ್ ದ ಆಂಟಾನಿಮ್ಸ್ ಆಫ್ ದ ವರ್ಡ್, ಅಪೋಸಿಟ್ ವರ್ಡ್ಗಳನ್ನು ಕಂಡುಹಿಡಿಬೇಕು ಫಾರ್ ಕ್ವೆಶ್ಚನ್ ನಂಬರ್ 96 ಆ್ಯಂಡ್ 97. ಆಬ್ವಿಯಸ್ಲಿ ಇಲ್ಲಿ ಏನಾಗಿದೆ, ನಮಗೆ ಇಲ್ಲಿ ವರ್ಡ್ಗಳನ್ನು ಕೊಟ್ಟಿದ್ದಾನೆ ವಿತ್ ಸೆಂಟೆನ್ಸಸ್. ಸೊ ಇಟ್ ಈಸ್ ಈಸಿ. ಹೀ ಆಫನ್ ವಿಸಿಟ್ಸ್ ದ ಲೈಬ್ರರಿ. ಆಫನ್ ಅಂದರೆ ತುಂಬ ರೆಗ್ಯುಲರಾಗಿ ಬರ್ತಾನೆ ಅಂತ, ಫ್ರೀಕ್ವೆಂಟಾಗಿ ಆಗಾಗ ಬರ್ತಾನೆ ಅಂತ. ಈ ಆಗಾಗ ಅನ್ನೋದರ ಅಪೋಸಿಟ್ ವರ್ಡ್ ಏನು ಅಂದರೆ ತುಂಬ ವಿರಳ, ವೆರಿ ರೇರ್ಲಿ ಹಿ ಕಮ್ಸ್ ಅಂತ. ಆ ರೇರ್ಲಿ ಅನ್ನುವ ಪದವನ್ನು ಹೇಳುವಂಥ ಇಲ್ಲಿರುವ ಅಪೋಸಿಟ್ ವರ್ಡ್, ಹೇರಳವಾಗಿ ಬರ್ತಾನೆ ಅಥವಾ ಪದೇ ಪದೇ ಬರ್ತಾನೆ ಅನ್ನೋದಕ್ಕೆ, ಆಗಾಗಲೇ ಅವಾಗವಾಗ ಬರ್ತಾನೆ ಇರ್ತಾನೆ ಅನ್ನೋದಕ್ಕೆ ಯಾವಾಗಲೂ ಬರ್ತಾನೆ, ವಿರಳವಾಗಿ ಬರ್ತಾನೆ ಅಂತ ಮೀನಿಂಗ್ ಬರಬೇಕು ಅಂದರೆ ಸೆಲ್ಡಮ್ ಇಸ್ ದ ಅಪೋಸಿಟ್ ವರ್ಡ್. ಸೆಲ್ಡಮ್ ಅಂದರೆ ತುಂಬ ರೇರ್ ಅಥವಾ ಇಲ್ಲ ಅನ್ನುವ ಅರ್ಥ ಕೊಡುತ್ತೆ, ಇಲ್ಲ ಅನ್ನುವ ಅರ್ಥವನ್ನು ಕೊಡುತ್ತೆ. ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್ಸ್ ಅಂತ ಹೇಳ್ತಾರೆ. ಅಂದರೆ ಬೊಗಳುವ ನಾಯಿ ಕಚ್ಚುವುದಿಲ್ಲ ಅಂತೇಳಿ. ಈ ಬೊಗಳುವ ನಾಯಿ ಕಚ್ಚುವುದಿಲ್ಲ ಅಂತ ಹೇಳುವಾಗ ಅಲ್ಲಿ ಇಲ್ಲ ಅನ್ನೋದನ್ನು ಕನ್ವೆ ಮಾಡ್ತಾ ಇರುವ ಪದವೇ ಸೆಲ್ಡಮ್. ಸೊ ವಿಚ್ ಮೀನ್ಸ್ ಸೆಲ್ಡಮ್ ಮೀನ್ಸ್ ಇಲ್ಲ ಅಥವಾ ವಿರಳವಾಗಿ, ತುಂಬ ವಿರಳವಾಗಿ ಅಂತ. ಸೊ ಆಫನ್ಗೆ ಅಪೋಸಿಟ್ ಪದ ವಿರಳ ಆಗಿರೋದ್ರಿಂದ ಸೆಲ್ಡಮ್ ಆಗುತ್ತೆ. ಉಳಿದವೆಲ್ಲ ನೋಡಿ ಅದೇ ಅರ್ಥ ಕೊಡ್ತವೆ, ರೆಗ್ಯುಲರ್ಲಿ, ಈಗರ್ಲಿ, ಆಲ್ವೇಸ್ ಅಂತಿದೆ. ನಾನೇನು ಹೇಳಿದೆ, ಆ್ಯಂಟಾನಿಮ್ಸ್, ಸಿನಾನಿಮ್ಸ್ಗಳನ್ನು ಸೆಲೆಕ್ಟ್ ಮಾಡುವಾಗ ಒಂದೇ ಅರ್ಥ ಕೊಡುವ ಪದಗಳು ಯಾವ ಕಾರಣಕ್ಕೂ ಆಪ್ಷನ್ ಆಗಿರೋದಿಲ್ಲ, ಅವುಗಳನ್ನು ತೆಗೆದಾಕ್ಬಿಡಿ. ಅದನ್ನು ಬಿಟ್ಟು ಇರುವ ಬೇರೆ ಪದ ಮಾತ್ರ ಆನ್ಸರ್ ಆಗಿರುತ್ತೆ. ನಥಿಂಗ್ ಕುಡ್ ಎಕ್ಸ್ಟಿಂಗ್ವಿಶ್ ಇಸ್ ಲವ್ ಫಾರ್ ಹರ್. ಎಕ್ಸ್ಟಿಂಗ್ವಿಶ್ ಮಾಡೋದು, ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಇಟ್ಟಿರ್ತಾರೆ ನೋಡಿ, ಏನು ಮಾಡುತ್ತೆ ನೋಡಿ, ಅದಕ್ಕೆ ಎಲ್ಲಿ ಬೇಕಲ್ಲಿ ಕಲ್ತ್ಕೊಳ್ಳೋದಿದೆ ಅಂತೇಳಿ. ಫೈರ್ ಎಕ್ಸ್ಟಿಂಗ್ವಿಷರ್ ಅಂದರೆ ಬೆಂಕಿಯನ್ನು ನಂದಿಸುತ್ತೆ ಅಂತ. ಸೊ ನಂದಿಸು ಅನ್ನುವ ಪದಕ್ಕೆ ನಾವು ಈಗ ಏನು ಮಾಡಬೇಕಾಗಿದೆ, ಬೆಳಗಿಸು ಅನ್ನುವ ಅರ್ಥವನ್ನು ಕೊಡುವ ಪದ ಯಾವುದು? ಅಪೋಸಿಟ್ ವರ್ಡ್ ಕಿಂಡಲ್. ಕಿಂಡಲ್ ಅಂದರೆ ಹೊತ್ತಿಸು ಅಥವಾ ಬೆಳಗಿಸು ಅನ್ನುವ ಅರ್ಥವನ್ನು ಹೊಂದಿದೆ. ಸೊ ನಥಿಂಗ್ ಕುಡ್ ಎಕ್ಸ್ಟಿಂಗ್ವಿಶ್ ಇಸ್ ಲವ್ ಫಾರ್ ಹರ್ ಅಂದರೆ ಕಿಂಡಲ್ ಅನ್ನುವಂಥದ್ದು. ಸೊ ಕಿಂಡಲ್ ಇಸ್ ದ ರೈಟ್ ವರ್ಡ್. ಡ್ಯಾಂಪನ್ ಅಂದರೆ ಅದು ತೇವ ಅಂತ ಹೇಳ್ತೀವಿ. ಕಾಮ್ ಅಂದರೆ ಕೂಲ್ ಮಾಡುವಂಥದ್ದು ಅಂತ. ಡಿಸ್ಯೂಸಿಯೇಡ್ ಅಂದರೆ ಅದು ಕೂಡ ನೆಗೆಟಿವ್ ಟರ್ಮ್. ಹಾಗಾಗಿ ಎಕ್ಸ್ಟಿಂಗ್ವಿಶ್ಗೆ ಪಾಸಿಟಿವ್, ಎಕ್ಸ್ಟಿಂಗ್ವಿಶ್ ಅನ್ನೋದು ನೆಗೆಟಿವ್ ಟರ್ಮ್. ಅವನ ಹಿಸ್ ಲವ್ ಫಾರ್ ಹರ್, ಅವಳ ಮೇಲೆ ಇದ್ದ ಅವನ ಪ್ರೀತಿಯನ್ನು ಯಾರೂ ಕೂಡ ನಂದಿಸಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇಲ್ಲವಾಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ನಂದಿಸು ಅನ್ನೋದರ ಅಪೋಸಿಟ್ ವರ್ಡ್ ಬೆಳಗಿಸು. ಕಿಂಡಲ್ ಇಸ್ ದ ರೈಟ್ ವರ್ಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ವರ್ಡ್ಗೆ ಆ್ಯಂಟಾನಿಮ್ ಎನ್ನುವಂಥದ್ದು ಇದಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್ಸ್ 98 to 100. ಪ್ರಿಫಿಕ್ಸ್ಗಳ ಮೇಲೆ. ಪ್ರಿಫಿಕ್ಸ್ ಆರ್ ದ ಈಸಿಯೆಸ್ಟ್ ಕ್ವೆಶನ್ಸ್, ಬಟ್ ಆ ಪದಗಳು ನಿಮಗೆ ಗೊತ್ತಿರಬೇಕು. ಮತ್ತು ಅವನು ಬ್ರ್ಯಾಕೆಟಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾನೆ ಅರ್ಥ ಮಾಡಿಕೊಂಡು ಅದನ್ನಲ್ಲಿ ಕರೆಕ್ಟಾಗಿ ನಾವು ಅದಕ್ಕೆ ಫಿಕ್ಸ್ ಮಾಡಬೇಕು. ಪ್ರಿಫಿಕ್ಸ್ ಒಂದು ಪದ ಇರುತ್ತೆ, ಆ ಪದದ ಹಿಂಭಾಗದಲ್ಲಿ ಸೇರಿಸುವಂಥ ಪ್ರಿಫಿಕ್ಸನ್ನು ನಾವು ನೋಡಬೇಕು. ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರ್ ಆರ್ ಡ್ಯಾಶ್ ಸೆಪರಬಲಿ ಲಿಂಕ್ಡ್. ನೋಡಿ, ಕ್ಲೋಸ್ಲಿ ಕನೆಕ್ಟೆಡ್ ಅಂತ, ಅವೆರಡು ತುಂಬ ಕನೆಕ್ಷನ್ ಇರುವಂಥವು. ಯಾವುದು? ಲ್ಯಾಂಗ್ವೇಜ್ ಮತ್ತು ಕಲ್ಚರ್. ಅವುಗಳನ್ನು ನೀವು ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ ಅನ್ನುವ ಪದ ಯಾವುದು? ಇನ್ಸೆಪರೇಬಲಿ. ಪ್ರಿಫಿಕ್ಸ್ಗಳನ್ನು ಕೂಡ ಭಾಳ ಮುಖ್ಯವಾಗಿ ಯಾವ್ಯಾವ ಪ್ರಿಫಿಕ್ಸು ಏನು, ಅವುಗಳ ಅರ್ಥ ಏನು ಅನ್ನೋದನ್ನು ಕೂಡ ವಿ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ದ ಕ್ಲಾಸ್. ಸೊ ಇನ್ಸೆಪರೇಬಲಿ ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗುತ್ತೆ. ಹಿಸ್ ಸ್ಟ್ರೆಸ್ಫುಲ್ ಜಾಬ್ ಮೇಡ್ ಹಿಮ್ ಟು ಗೋ ಡ್ಯಾಶ್ ಮೆಚೂರ್ಲಿ ಗ್ರೇ ಹ್ಯಾಪನಿಂಗ್ ಟೂ ಸೂನ್. ಅಂದರೆ ನಿಗದಿತ ಸಮಯಕ್ಕಿಂತ ಮುಂಚೆ ಆಗುವಂಥದ್ದು, ಅದನ್ನೇನಂತ ಕರಿತೀವಿ? ಪ್ರೀಮೆಚ್ಯೂರ್ಲಿ ಗ್ರೇ ಅಂತ. ಅಂದರೆ ಅವನಿಗೆ ಟೈರ್ಡ್ ಮಾಡಿದೆ, ಅವನು ಸ್ಟ್ರೆಸ್ಫುಲ್ ಜಾಬಿಂದಾಗಿ ಕೂದಲುಗಳು
ಅವನು ಇನ್ನೂ ಚಿಕ್ಕ ವಯಸ್ಸಾದರೂ ಬಿಳಿ ಕೂದಲಾಗಿದ್ದಾವೆ ಅಥವಾ ಗ್ರೇ ಕೂದಲಾಗಿದ್ದಾವೆ ಅಥವಾ ಟಯರ್ಡ್ ಆಗಿದ್ದಾನೆ ಅನ್ನುವ ಅರ್ಥ ಇರ್ಬೋದು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ಹ್ಯಾಪನಿಂಗ್ ಟೂ ಸೂನ್, ನಿಗದಿತ ಸಮಯ ಏನಿತ್ತೋ ಅಥವಾ ಯಾವಾಗ ಎಕ್ಸ್ಪೆಕ್ಟೆಡ್ ಇತ್ತೋ ಅದಕ್ಕಿಂತ ಮುಂಚೆ ಆಗುವಂಥದ್ದನ್ನು. ಈಗ ಪ್ರೀ ಮೆಚ್ಯೂರ್ ಡಿಲಿವರಿ ಅಂತ ಹೇಳ್ತಾರೆ ನೋಡಿ, ನೀಟಾಗಿ 9 ತಿಂಗಳಿಗೆ ಆಗಬೇಕಾದ ಡಿಲಿವರಿ 7-7.5 ತಿಂಗಳಿಗೋ ಆದರೆ ಅದನ್ನೇನಂತ ಹೇಳ್ತೀವಿ? ಪ್ರೀ ಮೆಚ್ಯೂರ್ ಅಂತ ಹೇಳ್ತೀವಿ. ಸೊ ಟೂ ಸೂನ್, ಭಾಳ ಬೇಗ ನಡೆಯುವಂಥದ್ದು. ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾನೆ, ಅದನ್ನು ಗ್ರಹಿಸಿ ಫಿಲ್ ಮಾಡಬೇಕು ನೀವು. ನಂತರ ಕೊನೆಯ ಪ್ರಶ್ನೆಯಾಗಿ ಮತ್ತು ಇದು ತುಂಬ ಈಸಿ ಇರುತ್ತೆ ಪ್ರಿಫಿಕ್ಸ್. ದ ರಿಮೋಟ್ ವಿಲೇಜ್ ಈಸ್ ಡ್ಯಾಶ್ ಆಕ್ಸೆಸಿಬಲ್ ಡ್ಯೂರಿಂಗ್ ರೈನಿ ಸೀಸನ್. ನೋಡಿ ಆ ವಾಕ್ಯ ಏನು ಹೇಳ್ತಾ ಇದೆ? ಅದು ತುಂಬ ದೂರದಲ್ಲಿರುವ ಹಳ್ಳಿ, ರಿಮೋಟ್ ವಿಲೇಜ್ಗೆ ಮಳೆ ಬಂತು ಅಂದರೆ ಸಾಕು, ನಾವು ಹೋಗೋಕ್ಕೆ ಆಗೋದಿಲ್ಲ, ಅದನ್ನು ಸಂಪರ್ಕ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆಕ್ಸೆಸಬಲ್ ಇದೆ ಪದ, ಇನ್ಆಕ್ಸೆಸಬಲ್ ಆಗಬೇಕು. ಇನ್ಆಕ್ಸೆಸಬಲ್ ಅಂದರೆ ಏನು? ಡಿಫಿಕಲ್ಟ್ ಆರ್ ಇಂಪಾಸಿಬಲ್ ಟು ಟ್ರಾವೆಲ್ ಟು. ನೀವು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ, ಅದನ್ನು ಸಂಪರ್ಕಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವ ಅರ್ಥ ಬರಬೇಕು. ಅಂದರೆ ಇನ್ಆಕ್ಸೆಸಬಲ್, ದುರ್ಗಮವಾದ ಹಾದಿಯಾಗುತ್ತೆ, ಸಂಪರ್ಕನೇ ಇರೋದಿಲ್ಲ, ಸಂಪರ್ಕರಹಿತವಾದಂಥ ಪರಿಸ್ಥಿತಿಯಲ್ಲಿ ಉಂಟಾಗುತ್ತೆ ಅನ್ನೋದನ್ನು ಯಾವಾಗ ಕನ್ವೆ ಮಾಡುತ್ತೆ? ಇಲ್ಲಿ ಇನ್ಆಕ್ಸೆಸಬಲ್ ಅನ್ನುವ ಪದ ಕನ್ವೆ ಮಾಡುತ್ತೆ. ಸೊ ಇದು 3 ಪ್ರಿಫಿಕ್ಸ್ಗಳಿಗೆ ಸಂಬಂಧಪಟ್ಟ ಉತ್ತರಗಳು. ಸೊ ಹೀಗೆ ನಾವು ಜೂನಿಯರ್ ಇಂಜಿನಿಯರ್ ಪರೀಕ್ಷೆ ಸೆಪ್ಟೆಂಬರ್ 19ಕ್ಕೆ ನಡೆದಿದ್ದನ್ನು ಈಗ ಅದರ ಉತ್ತರಗಳನ್ನು ಡಿಕೋಡ್ ಮಾಡ್ತಾ ಹೋದ್ವಿ ಒಂದೊಂದಾಗಿ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಜನರಲ್ ಇಂಗ್ಲೀಷ್ ಪ್ರಿಪ್ರೇಷನ್ ಅಂದರೆ ಅಲ್ಲಿ ಇರುವ ಸಿಲೆಬಸ್ಗೆ ಟೋಟಲ್ ಟಾಪಿಕ್ಸ್ ಏನಿದ್ದಾವೆ ಆ ಟಾಪಿಕ್ಸ್ ಮೇಲೆ ನನಗೆ ನಾಲೆಡ್ಜ್ ಇರಬೇಕು, ಪ್ರಿಪೇರ್ ಆಗಿ ಹೋಗಬೇಕು. ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಕಂಜಂಕ್ಷನ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್, ಕಂಜಂಕ್ಷನ್ಸ್ ಮೇಲೆ ಪ್ರಶ್ನೆ, ಇವೇ ಈ ಸೆಟ್ ಸಿಲೆಬಸ್ ಮೇಲೆ ಮತ್ತೆ ಮತ್ತೆ ಪ್ರಶ್ನೆಗಳು ಬರುವಂತೆ. ಅದಕ್ಕೆ ನಾನು ಸಂಪೂರ್ಣವಾಗಿ ಪ್ರಿಪೇರ್ ಆಗಬೇಕು. ಗ್ರಾಮರ್ಗೆ ಅರ್ಥ ಆಗುವ ರೀತಿಯಲ್ಲಿ ಇರುವ ಗ್ರಾಮರ್ ಪುಸ್ತಕಗಳನ್ನು ಓದಿ ಪ್ರಿಪೇರ್ ಆಗಬೇಕು. ಆನಂತರ ಈ ಒನ್ ವರ್ಡು, ಇಡಿಯಮ್ಸು, ಸ್ಪೆಲ್ಲಿಂಗ್ ಅವುಗಳಿಗೂ ಪ್ರಿಪೇರ್ ಆಗೇ ಹೋಗಬೇಕು. ದಟ್ ಈಸ್ ವೈ ಐ ಹ್ಯಾವ್ ಇನ್ಕ್ಲೂಡೆಡ್ ದೆಮ್ ಇನ್ ದ ಬುಕ್. ಯು ನೀಡ್ ಟು ಪ್ರಿಪೇರ್ ಫಾರ್ ಇಡಿಯಮ್ಸ್, ಫಾರ್ ಸ್ಪೆಲ್ಲಿಂಗ್ಸ್ ಆ್ಯಂಡ್ ಒನ್ ವರ್ಡ್ಸ್ ಆಲ್ಸೋ. ಟೆನ್ಸಸ್ ಪರ್ಫೆಕ್ಟಾಗಿ ಕಲಿಬೇಕು, ಅರ್ಥ ಮಾಡ್ಕೊಳ್ಬೇಕು, ಓದಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ತರಗತಿಗಳನ್ನೆಲ್ಲಾದರೂ ಅಟೆಂಡ್ ಮಾಡಿದರೆ ಆಗಲೂ ಕೂಡ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ನೀವು ಅರ್ಥ ಮಾಡಿಕೊಂಡ್ರೆ, ಕಾನ್ಸೆಪ್ಚುಯಲ್ ಆಗಿ ಅರ್ಥ ಮಾಡಿಕೊಂಡಂಥ ಸಂದರ್ಭದಲ್ಲಿ, ಸಿಲೆಬಸ್ ವೈಸ್ ಪ್ರಿಪ್ರೇಷನನ್ನು ನಡೆಸಿದಂಥ ಸಂದರ್ಭದಲ್ಲಿ ಇಟ್ ಡಸಂಟ್ ಬಿಕಮ್ ಡಿಫಿಕಲ್ಟ್ ಫಾರ್ ಯು, ಇಟ್ ಈಸ್ ಈಸಿ. ಅದೇನಾಗುತ್ತೆ? ಸುಲಭ ಆಗ್ತಾನೆ ಹೋಗುತ್ತೆ. ಅದರ ನಿಮ್ಮ ಎನ್ಹ್ಯಾನ್ಸ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಪತ್ರಿಕೆಯಿಂದ ಪತ್ರಿಕೆಗೆ. ಹಾಗಾಗಿ ಸೊ ದಿಸ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಯು. ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಳ್ತಾ ಹೋಗಿ ಜನರಲ್ ಇಂಗ್ಲೀಷ್ ಪೇಪರ್ ಈಸಿ ಆಗುತ್ತೆ. ರಿಪಿಟೇಟಿವ್ ಆಗಿ ಬಂದಿರುವ ಯೂಸೇಜು, ಇಡಿಯಮ್ಸು, ಒನ್ ವರ್ಡು, ಸ್ಪೆಲ್ಲಿಂಗು ಈ ಪದಗಳಿಗಾಗಿ ಹಳೆಯ ಕ್ವಶನ್ ಪೇಪರ್ಗಳನ್ನು ಬಿಡಲೇಬಾರ್ದು. ಗ್ರಾಮರ್ ಪ್ರಾಕ್ಟೀಸ್ಗೋಸ್ಕರನೂ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ. ಸದ್ಯದಲ್ಲೇ PYQ ಸಂಬಂಧಪಟ್ಟ ಪುಸ್ತಕ ಕೂಡ ಆಲ್ಮೋಸ್ಟ್ ಅಕ್ಟೋಬರ್ 10 ನಂತರ ಅವೈಲೇಬಲ್ ಆಗುತ್ತೆ. ಇಫ್ ಯು ಆರ್ ಸೀರಿಯಸ್ ಸ್ಟೂಡೆಂಟ್ ಆ್ಯಂಡ್ ಪ್ರಿಪೇರಿಂಗ್ ಸೀರಿಯಸ್ಲಿ ಫಾರ್ ಜನರಲ್ ಇಂಗ್ಲೀಷ್ ಪೇಪರ್ ಆ್ಯಂಡ್ ಕಮ್ಯುನಿಕೇಷನ್ ಪೇಪರ್, ಪ್ಲೀಸ್ ಗೆಟ್ ಎ ಕಾಪಿ ಆಫ್ ದಟ್ ಆ್ಯಂಡ್ ವರ್ಕ್. ಇಟ್ ಈಸ್ ಎ ವರ್ಕ್ ಬುಕ್. ಪ್ರತಿ ಪೇಪರನ್ನು ನೀವು ಸಪ್ರೇಟಾಗಿ ಬಿಡಿಸಿ ನಿಮ್ಮ ಮಾರ್ಕ್ಸನ್ನು ನೀವೇ ಚೆಕ್ ಮಾಡ್ಕೊಳ್ಬೋದು. ಅದು ಪೇಪರ್ ಟು ಪೇಪರ್ ಏನಾಗ್ತಾ ಹೋಗಬೇಕು, ಇಂಪ್ರೂವ್ ಆಗ್ತಾ ಹೋಗಬೇಕು. ಸೊ ಜನರಲ್ ಇಂಗ್ಲೀಷ್ ಪುಸ್ತಕವನ್ನು ಓದಿ ಪ್ರಿಪೇರ್ ಆಗುವಂಥದ್ದು. ಆ ನಂತರ PYQವನ್ನು ನೀಟಾಗಿ ಬಿಡಿಸ್ಕೊಂಡು ಹೋದರೆ ಎಷ್ಟೊಂದು ಇಡಿಯಮ್ಸು, ಎಷ್ಟು ಒನ್ ವರ್ಡು ಮತ್ತು ನಿಮ್ಮ ಕಾಂಪ್ರಹೆನ್ಷನ್ ಕೇಪಬಿಲಿಟೀಸ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಓನ್ಲಿ ಕೀ ಟು ಆನ್ಸರ್ ಮ್ಯಾಕ್ಸಿಮಮ್ ಆರ್ ಸೆಂಟಮ್ ಇನ್ ಜನರಲ್ ಇಂಗ್ಲೀಷ್ ಪೇಪರ್. ಮತ್ತು ನೀವು ಗ್ರೂಪ್ ಸಿ ಬೇರೆ, ಗ್ರೂಪ್ ಡಿ, ಗ್ರೂಪ್ FDA, SDA, PDO ಇವ್ಯಾವ ಡಿಫ್ರೆನ್ಸಿಯೇಷನ್ನು ಮಾಡ್ಕೊಳಕ್ಕೆ ಹೋಗಲೇಬೇಡಿ. ನೀವು ಯಾವುದೇ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇರಿ, ಜನರಲ್ ಇಂಗ್ಲೀಷ್ ಪೇಪರ್ ಅಂದರೆ ಇದಿಷ್ಟು ಸಿಲೆಬಸ್ ಇದ್ದೇ ಇರುತ್ತೆ. ಒಂದರಲ್ಲಿ ಒಂದು ಬರ್ಬೋದು, ಇನ್ನೊಂದರಲ್ಲಿ ಇನ್ನೊಂದು ಬರ್ಬೋದು, ಬರದೇ ಇರ್ಬೋದು ಕೆಲವು ಕಾನ್ಸೆಪ್ಟ್, ಬಿಕಾಸ್ ಆಫ್ ಓನ್ಲಿ 35 ಕ್ವಶನ್ಸ್. ಬಟ್ ಯು ನೀಡ್ ಟು ಪ್ರಿಪೇರ್ ಫಾರ್ ಆಲ್ ದ ಕಾನ್ಸೆಪ್ಟ್ಸ್. ಈಗ ಇದರಲ್ಲಿ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಕೇಳಿಲ್ಲ ಅಂತ ನೀವು ಪ್ರಿಪೇರ್ ಆಗದೆ ಹೋಗೋಕ್ಕೆ ಬರೋದಿಲ್ಲ. ಅದು ಕಂಪಲ್ಸರಿ ಗ್ರೂಪ್ ಸಿನಲ್ಲಿ ಯಾವಾಗಲೂ ಬರುವಂಥ ಪ್ರಶ್ನೆನೇ. 35 ಪ್ರಶ್ನೆ ಇದ್ದಾಗ ಕೆಲವು ಕ್ವಶನ್ ಪೇಪರ್ ಸೆಟ್ಟರ್ಸ್ ಅದನ್ನು ಬಿಟ್ಟಿರುವ ಚಾನ್ಸಸ್ ಇರುತ್ತೆ ಅಷ್ಟೇ, ಇನ್ನೇನೂ ಅಲ್ಲ. ಸೊ ದಟ್ ಈಸ್ ವೈ, ಸೊ ಪ್ಲೀಸ್ ಪ್ರಿಪೇರ್ ವೆಲ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಪ್ರಿಪೇರ್ ವಿತ್ ಪ್ರಾಪರ್ ಪ್ರಿಪರೇಷನ್, ರೀಡಿಂಗ್ ಜನರಲ್ ಇಂಗ್ಲೀಷ್ ಕಂಟೆಂಟ್ with the book and the syllabus, and then working on PYQs, you will be adapted it. So thank you very much. I wish you all the best.